ನಮಸ್ಕಾರ. ವೈಭವ ನ್ಯೂಸ್ಗೆ ಸ್ವಾಗತ. ಸಿಂಧನೂರು ವಿಧಾನಸಭಾ ಕ್ಷೇತ್ರದಲ್ಲಿ 3 ರಾಜಕೀಯ ಪಕ್ಷಗಳು ಜಿದ್ದಾಜಿದ್ದಿಯಿಂದ ಪ್ರಚಾರ ನಡೆಸಿದ್ದು, ತ್ರಿಕೋನ ಸ್ಪರ್ಧೆಯಲ್ಲಿ ರಾಜಕಾರಣದ ರಹದಾರಿ ಸಾಗುತ್ತಿದೆ. ಭತ್ತದ ಕಣಜ ಸಿಂಧನೂರಿನಲ್ಲಿ 3 ಪಕ್ಷಗಳ ನಾಯಕರು ಭರ್ಜರಿ ಪ್ರಚಾರಕ್ಕಿಳಿದಿದ್ದಾರೆ. ಬಿಜೆಪಿ ಮೊದಲ ಸಿಂಧನೂರು ಖಾತೆ ತೆರೆಯಲು ಹರಸಾಹಸ ಪಡುತ್ತಿದ್ದಾರೆ. ಇತ್ತ ದಳಪತಿ ನಾಡಗೌಡ ಮತ್ತೊಮ್ಮೆ ಗೆದ್ದು ಬೀಗುವ ಬಯಕೆಯಲ್ಲಿದ್ದಾರೆ. ಇವರಿಬ್ಬರಿಗೂ ಶೆಡ್ಡು ಹೊಡೆದ ಹಿರಿತನದ ಅನುಭವವನ್ನು ಕ್ಷೇತ್ರಕ್ಕೆ ತೋರಿಸಿಕೊಡಬೇಕೆಂದು ಬಾದರ್ಲಿ ಹಂಪನಗೌಡ ಇವರಿಬ್ಬರಿಗೂ ಶೆಡ್ಡು ಹೊಡೆದು ಹಿರಿತನದ ಅನುಭವವನ್ನು ಕ್ಷೇತ್ರಕ್ಕೆ ತೋರಿಸಿಕೊಡಬೇಕೆಂದು ಬಾದರ್ಲಿ ಹಂಪನಗೌಡ ಶತಾಯಗತಾಯ ಪ್ರಯತ್ನ ನಡೆಸುತ್ತಿದ್ದಾರೆ. ಸಿಂಧನೂರು ರಾಜಕೀಯ ಇತಿಹಾಸವನ್ನು ಒಮ್ಮೆ ನೋಡುವುದಾದರೆ 1952ರಿಂದ ಇಲ್ಲಿಯವರೆಗೆ ಕಾಂಗ್ರೆಸ್ 8 ಬಾರಿ ಜಯಗಳಿಸಿದ್ದು, ಪಕ್ಷೇತರರು 3 ಬಾರಿ, ಜನತಾದಳ ಮತ್ತು ಜೆಡಿಯು ಒಮ್ಮೊಮ್ಮೆ ಗೆದ್ದಿದ್ದು, ಜೆಡಿಎಸ್ 2 ಬಾರಿ ಜಯಗಳಿಸಿದೆ. ಪ್ರಬಲ ಲಿಂಗಾಯತ ಸಮುದಾಯ ಬಹುಸಂಖ್ಯಾತರಾಗಿರುವ ಹಲವು ಕ್ಷೇತ್ರಗಳಲ್ಲಿ ಬಿಜೆಪಿ ಗೆದ್ದು ಬೀಗಿದ್ದರೆ, ಈ ಕ್ಷೇತ್ರ ಒಮ್ಮೆಯೂ ಬಿಜೆಪಿಗೆ ಅವಕಾಶವನ್ನು ನೀಡಿಲ್ಲ. 1952ರಲ್ಲಿ ಪಕ್ಷೇತರರಾಗಿ ಶಿವಬಸಪ್ಪ ಗೌಡ ಅವರು ಆಯ್ಕೆಯಾಗುತ್ತಾರೆ. 1957 ಮತ್ತು 1962ರಲ್ಲಿ ಬಸವಂತರಾವ್ ಬಸವನಗೌಡ 2 ಬಾರಿ ಜಯಗಳಿಸಿದ್ದಾರೆ. ಅಮರೇಗೌಡ ಗದ್ರಟಿಗೆ ಅವರು 5 ಬಾರಿ ವಿವಿಧ ಪಕ್ಷಗಳಿಂದ ಸ್ಪರ್ಧಿಸಿದ್ದರು. ಆದರೆ 1967ರಲ್ಲಿ ಮಾತ್ರ ಪಕ್ಷೇತರರಾಗಿ ಆಯ್ಕೆಯಾಗಿದ್ದರು. 1972ರಲ್ಲಿಯೇ ಸಿಂಧನೂರಿಗೆ ಸರ್ಕಾರಿ ಪದವಿ ಮಹಾವಿದ್ಯಾಲಯ ಹಾಗೂ ಎಪಿಎಂಸಿ ತರುವಲ್ಲಿ ಇವರ ಪರಿಶ್ರಮ ಸ್ಮರಣೀಯ. ಇವರು ನ್ಯಾಯವಾದಿಯಾಗಿದ್ದರೂ ಹೋರಾಟದ ಹಿನ್ನೆಲೆಯವರಾಗಿದ್ದು, ತಳ ಸಮುದಾಯದ ಜನರ ಜೊತೆಗೆ ಒಡನಾಟ ಇಟ್ಟುಕೊಂಡಿದ್ದವರು. 1978ರಲ್ಲಿ ನಾರಾಯಣಪ್ಪ ಹನುಮಂತಪ್ಪ, 1983ರಲ್ಲಿ ಎಂ ಮಲ್ಲಪ್ಪ, 1985ರಲ್ಲಿ ಆರ್ ನಾರಾಯಣಪ್ಪ ಗೆದ್ದಿದ್ದರು. ನಂತರ ಕ್ಷೇತ್ರಕ್ಕೆ ಬಾದರ್ಲಿ ಹಂಪನಗೌಡರ ಪ್ರವೇಶವಾಗುತ್ತದೆ. ಮೊದಲ ಬಾರಿಗೆ ಜನತಾದಳ ಪಕ್ಷದಿಂದ ಸ್ಪರ್ಧಿಸಿದ್ದ ಗೌಡರು ಮೊದಲ ಪ್ರಯತ್ನದಲ್ಲಿಯೇ ಜಯಗಳಿಸುತ್ತಾರೆ. ನಂತರ 1994ರಲ್ಲಿ ಕೆ ವಿರೂಪಾಕ್ಷಪ್ಪನವರು ಕಾಂಗ್ರೆಸ್ ಪಕ್ಷದಿಂದ ಗೆಲ್ಲುತ್ತಾರೆ. 1999ರಲ್ಲಿ ಜೆಡಿಯುನಿಂದ, 2004ರಲ್ಲಿ ಕಾಂಗ್ರೆಸ್ನಿಂದ ಬಾದರ್ಲಿ ಅವರು ಸತತ 2 ಬಾರಿ ಜಯಗಳಿಸುತ್ತಾರೆ. 2008ರಲ್ಲಿ ವೆಂಕಟರಾವ್ ನಾಡಗೌಡ ಜೆಡಿಎಸ್ನಿಂದ ಗೆಲುವು ಪಡೆದಿದ್ದರು. ಅಲ್ಲಿಂದ ಇಲ್ಲಿಯವರೆಗೆ 3 ಚುನಾವಣೆಗಳಲ್ಲಿ ಒಮ್ಮೆ ನಾಡಗೌಡರು, ಒಮ್ಮೆ ಹಂಪನಗೌಡ ಬಾದರ್ಲಿ ಗೆಲ್ಲುತ್ತಾ ಬಂದಿದ್ದಾರೆ. 2013ರ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಬಾದರ್ಲಿ ಹಂಪನಗೌಡರು 49,210 ಮತಗಳನ್ನು ಪಡೆದು ಗೆಲುವು ಸಾಧಿಸಿದ್ದರು. ಈ ಚುನಾವಣೆಯಲ್ಲಿ ಬಿಎಸ್ಆರ್ ಕಾಂಗ್ರೆಸ್ನ ಕೆ ಕರಿಯಪ್ಪ 2ನೇ ಸ್ಥಾನ, ಜೆಡಿಎಸ್ನ ವೆಂಕಟರಾವ್ ನಾಡಗೌಡರು 3ನೇ ಸ್ಥಾನಕ್ಕೆ ತೃಪ್ತಿಪಟ್ಟುಕೊಂಡಿದ್ದರು. ಬಿಜೆಪಿಯ ಕೊಲ್ಲ ಶೇಷಗಿರಿರಾವ್ 10,557 ಮತಗಳನ್ನು ಗಳಿಸಿದ್ದರು. 2018ರಲ್ಲಿ ಜೆಡಿಎಸ್ ಪಕ್ಷದಿಂದ ವೆಂಕಟರಾವ್ ನಾಡಗೌಡ ಗೆಲುವು ಸಾಧಿಸಿದ್ದು, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಹಂಪನಗೌಡ ಬಾದರ್ಲಿ ಕೇವಲ 1,597 ಮತಗಳ ಅಂತರದಿಂದ ಸೋಲನ್ನು ಅನುಭವಿಸಿದ್ದರು. ವೆಂಕಟರಾವ್ ನಾಡಗೌಡರು 71,514 ಮತಗಳನ್ನು ಪಡೆದುಕೊಂಡರೆ, ಕಾಂಗ್ರೆಸ್ನ ಹಂಪನಗೌಡ ಬಾದರ್ಲಿ 69,917 ಮತಗಳನ್ನು ಪಡೆದಿದ್ದರು. ಬಿಜೆಪಿ ಅಭ್ಯರ್ಥಿಯಾಗಿದ್ದ ಕೊಲ್ಲ ಶೇಷಗಿರಿರಾವ್ ಠೇವಣಿಯನ್ನು ಕಳೆದುಕೊಂಡಿದ್ದರು. ಜಾತಿವಾರು ಲೆಕ್ಕಾಚಾರವನ್ನು ನೋಡುವುದಾದರೆ ಸಿಂಧನೂರು ಲಿಂಗಾಯತ ಸಮುದಾಯ ಪ್ರಾಬಲ್ಯದ ಕ್ಷೇತ್ರವಾಗಿದ್ದು, ಎಸ್ಸಿ, ಎಸ್ಟಿ, ಮುಸ್ಲಿಂ, ಕುರುಬ ಸಮಾಜದವರು ಇಲ್ಲಿ ನಿರ್ಣಾಯಕರಾಗಿದ್ದಾರೆ. ಕಳೆದ 70 ವರ್ಷಗಳಿಂದ ಇಲ್ಲಿ ಬಹುತೇಕ ಲಿಂಗಾಯತ ಸಮುದಾಯದ ಪ್ರತಿನಿಧಿಗಳೇ ಆಯ್ಕೆಯಾಗುತ್ತಾ ಬಂದಿದ್ದಾರೆ. 1985ರಲ್ಲಿ ಈಡಿಗ ಸಮುದಾಯದ ಆರ್ ನಾರಾಯಣಪ್ಪ, 1999ರಲ್ಲಿ ಕುರುಬ ಸಮುದಾಯದ ಕೆ ವಿರೂಪಾಕ್ಷಪ್ಪ ಅವರು ಅಚ್ಚರಿಯ ರೀತಿಯಲ್ಲಿ ಜಯಗಳಿಸಿದ್ದರು. ಕ್ಷೇತ್ರದಲ್ಲಿ ಅಂದಾಜು 2,36,946 ಮತದಾರರಿದ್ದು, ಲಿಂಗಾಯತರು 55,000, ಎಸ್ಸಿ, ಎಸ್ಟಿ 47,000, ಕುರುಬರು 35,000, ಮುಸ್ಲಿಮರು 36,000, ಆಂಧ್ರ ವಲಸಿಗರು 16,000, ಬೆಂಗಾಲಿಗಳು 13,000 ಮತ್ತು ಉಳಿದ ಸಣ್ಣ ಸಂಖ್ಯೆಯ ಸಮುದಾಯ 25,000 ಮತದಾರರಿದ್ದಾರೆ. ಕ್ಷೇತ್ರದಲ್ಲಿ 269 ಮತಗಟ್ಟೆಗಳಿದ್ದು, 10 ಹೋಬಳಿ ಕೇಂದ್ರಗಳನ್ನು ಒಳಗೊಂಡಿದೆ. ಬಾದರ್ಲಿ ಕುಟುಂಬದ ಪ್ರಾಬಲ್ಯ ಬಲಿಷ್ಠವಾಗಿದೆ. ಕಳೆದ 30 ವರ್ಷಗಳಿಂದ ಲಿಂಗಾಯತ ಸಮುದಾಯದ ಹಂಪನಗೌಡ ಬಾದರ್ಲಿ ಅವರ ಕುಟುಂಬ ತಮ್ಮ ಕ್ಷೇತ್ರವಷ್ಟೇ ಅಲ್ಲದೆ ರಾಯಚೂರು ಜಿಲ್ಲಾ ರಾಜಕಾರಣದಲ್ಲಿ ತಮ್ಮದೇ ಆದ ಹಿಡಿತ ಹೊಂದಿದೆ. ಹಂಪನಗೌಡ ಅವರ ಅಣ್ಣನ ಮಕ್ಕಳು ರಾಜಕೀಯವಾಗಿ ಗಮನ ಸೆಳೆದಿದ್ದಾರೆ. ಪಂಪನಗೌಡ ಬಾದರ್ಲಿ ಒಮ್ಮೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿದ್ದಲ್ಲದೆ ಅನೇಕ ವರ್ಷಗಳ ಕಾಲ ಆರ್ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷರಾಗಿದ್ದರು. ಅವರ ಇನ್ನೊಬ್ಬ ಅಣ್ಣನ ಮಗ ಬಾಬುಗೌಡ ಬಾದರ್ಲಿ ಈಗ ಬಾದರ್ಲಿ ಜಿಲ್ಲಾ ಪಂಚಾಯಿತಿಯಿಂದ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದರು. ಅಲ್ಲದೆ ಪಕ್ಕದ ಮಸ್ಕಿ ಕ್ಷೇತ್ರದ ಮೇಲೂ ಹಿಡಿತ ಹೊಂದಿರುವ ಹಂಪನಗೌಡರು ಕಳೆದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆರ್ ಬಸನಗೌಡ ತುರ್ವೇಹಾಳ್ ಅವರನ್ನು ಗೆಲ್ಲಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು. ಜೆಡಿಎಸ್ ಪಕ್ಷದ ವೆಂಕಟರಾವ್ ನಾಡಗೌಡರು ಮೂಲತಃ ಜವಳಗೆರೆ ಸಂಸ್ಥಾನಕ್ಕೆ ಸೇರಿದ ರಾಜಮನೆತನದವರು. ಇವರು 2008ರಲ್ಲಿ ಮೊದಲ ಬಾರಿಗೆ ಸ್ಪರ್ಧಿಸಿದರು.
ಸ್ಪರ್ಧಿಸಿ 14,874 ಮತಗಳ ಅಂತರದಿಂದ ಗೆದ್ದು ಮೊದಲ ಬಾರಿಗೆ ಜೆಡಿಎಸ್ ಖಾತೆ ತೆರೆದಿದ್ದರು. ನಂತರ ನಡೆದ ಚುನಾವಣೆಯಲ್ಲಿ 3ನೇ ಸ್ಥಾನಕ್ಕೆ ಜಾರುತ್ತಾರೆ. 2018 ಚುನಾವಣೆಯಲ್ಲಿ 1,597 ಮತಗಳ ಅಂತರದಲ್ಲಿ ಜಯಗಳಿಸಿ ಕಾಂಗ್ರೆಸ್ ಜೆಡಿಎಸ್ ಸಮ್ಮಿಶ್ರ ಸರ್ಕಾರದಲ್ಲಿ ಪಶುಸಂಗೋಪನೆ ಹಾಗೂ ಮೀನುಗಾರಿಕೆ ಸಚಿವರಾದರು. ತಾಲೂಕಿನ ಇತಿಹಾಸದಲ್ಲೇ ಮೊದಲ ಮಂತ್ರಿ ಎಂಬ ಹೆಗ್ಗಳಿಕೆ ಇವರದ್ದು. ಪ್ರಸ್ತುತ ಹಾಲಿ ಶಾಸಕರಾಗಿರುವ ನಾಡಗೌಡರಿಗೆ ಆಡಳಿತ ವಿರೋಧಿ ಅಲೆ ಇದೆ. ಇವರು ಗೆದ್ದು 1 ವರ್ಷದಲ್ಲೇ ಸಿಂಧನೂರು ನಗರಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಜಯಭೇರಿ ಬಾರಿಸುತ್ತದೆ. ಆಗ ಕಾಂಗ್ರೆಸ್ನಿಂದ ಗೆದ್ದಿದ್ದ ಮಲ್ಲಿಕಾರ್ಜುನ್ ಪಾಟೀಲ್ ಅಧ್ಯಕ್ಷರಾದರು. ಸಿಂಧನೂರಿನ ಮತದಾರರು ಇಲ್ಲಿಯವರೆಗೆ ಒಮ್ಮೆಯೂ ಬಿಜೆಪಿಗೆ ಅವಕಾಶವನ್ನೇ ನೀಡಿಲ್ಲ. ನಡೆದಿರುವ ಬಹುತೇಕ ಪ್ರತಿ ಚುನಾವಣೆಯಲ್ಲೂ ಬಿಜೆಪಿ ಅಭ್ಯರ್ಥಿಗಳು ಸ್ಪರ್ಧಿಸಿದರೂ ಅನೇಕ ಬಾರಿ ಠೇವಣಿಯೂ ಬಂದಿಲ್ಲ. ಆದರೆ ಈ ಬಾರಿಯ ಚುನಾವಣೆಯಲ್ಲಿ ಸಿದ್ದರಾಮಯ್ಯರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದ ಕೆ ಕರಿಯಪ್ಪನವರು ಕಾಂಗ್ರೆಸ್ ತೊರೆದು ಬಿಜೆಪಿ ಟಿಕೆಟ್ ಪಡೆದಿದ್ದಾರೆ. ಕುರುಬ ಸಮುದಾಯಕ್ಕೆ ಸೇರಿದ ಕೆ ಕರಿಯಪ್ಪನವರು 2018ರ ಚುನಾವಣೆಯಲ್ಲಿ ಬಿಎಸ್ಆರ್ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿ 2ನೇ ಸ್ಥಾನ ಪಡೆದಿದ್ದರು. ತಾಲೂಕಿನಲ್ಲಿ ಕುರುಬ ಸಮುದಾಯವು ಕೆ ಕರಿಯಪ್ಪನವರ ಬೆಂಬಲಕ್ಕಿದ್ದು ಬಿಜೆಪಿಯ ನಿಷ್ಠಾವಂತ ಕಾರ್ಯಕರ್ತರು ಇವರೊಂದಿಗಿದ್ದಾರೆ ಎಂದು ಹೇಳಲಾಗುತ್ತಿದೆ. ಬಿಜೆಪಿಯ ಟಿಕೆಟ್ ವಂಚಿತ ಶಿವನಗೌಡ ಗೊರೆಬಾಳ್ ಕಾಂಗ್ರೆಸ್ ಪಾಳೆಯಕ್ಕೆ ಸೇರಿದ್ದಾರೆ. ಒಟ್ಟಾರೆಯಾಗಿ ಇಲ್ಲಿಯವರೆಗೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಎಂಬಂತಿದ್ದ ಬಿಜೆಪಿ ಸಿಂಧನೂರು ಕ್ಷೇತ್ರವನ್ನು ತನ್ನ ತೆಕ್ಕೆಗೆ ಹಾಕಿಕೊಳ್ಳಲು ಪೈಪೋಟಿ ಒಡ್ಡುತ್ತಿದೆ. ಕ್ಷೇತ್ರದ ಸಮಸ್ಯೆಗಳನ್ನು ನೋಡುವುದಾದರೆ ಸಿಂಧನೂರು ಕ್ಷೇತ್ರವು ಆರ್ಥಿಕವಾಗಿ ಅಧಿಕ ವೇಗದಲ್ಲಿ ಬೆಳೆಯುತ್ತಿದೆ. ಆದರೆ ತುಂಗಭದ್ರಾ ಎಡದಂಡೆ ಕಾಲುವೆಯಿಂದ ನೀರು ಹರಿಸಿದರೂ ಹಂಚಿನಲ್ಲಿರುವ ರೈತರ ಜಮೀನುಗಳಿಗೆ ನೀರು ಸಿಗುತ್ತಿಲ್ಲ. ಈ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಸುಮಾರು 40ಕ್ಕೂ ಅಧಿಕ ಪಿಯು ಕಾಲೇಜುಗಳು ಮತ್ತು 15ಕ್ಕೂ ಹೆಚ್ಚು ಪದವಿ ಕಾಲೇಜುಗಳಿದ್ದರೂ ಉನ್ನತ ಶಿಕ್ಷಣ ಸಂಸ್ಥೆಗಳ ಕೊರತೆ ಎದ್ದು ಕಾಣುತ್ತಿದೆ. ಮೆಡಿಕಲ್, ಇಂಜಿನಿಯರಿಂಗ್, ಕಾನೂನು ಕಾಲೇಜುಗಳಂತಹ ಉನ್ನತ ಶಿಕ್ಷಣ ಸಂಸ್ಥೆಗಳಿಲ್ಲ. ಎಷ್ಟೇ ಶಿಕ್ಷಣ ಸಂಸ್ಥೆಗಳು ಇದ್ದರೂ ಇಲ್ಲಿನ ವಿದ್ಯಾವಂತರು ದೂರದ ಬೆಂಗಳೂರಿಗೆ ಕೆಲಸ ಅರಸಿ ಅಲೆಯುವುದು ತಪ್ಪಿಲ್ಲ. ಪ್ರಬಲ ಲಿಂಗಾಯತ ಸಮುದಾಯದ ವೋಟ್ ಬ್ಯಾಂಕ್, ರಾಜ್ಯ ಸರ್ಕಾರದ ಎಸ್ಸಿ ಎಸ್ಟಿ ಮೀಸಲಾತಿ ಗೊಂದಲದ ನಿರ್ಣಯಗಳು, ಅಲ್ಪಸಂಖ್ಯಾತರ ಮೀಸಲಾತಿ ರದ್ದು ಮಾಡಿರುವುದು, ಬಸನಗೌಡ ಬಾದರ್ಲಿ ಕಣದಿಂದ ಹಿಂದೆ ಸರಿದಿದ್ದು, ಸಿಂಧನೂರು ಮತಕ್ಷೇತ್ರ ತ್ರಿಕೋನ ಸ್ಪರ್ಧೆಗೆ ಸಿದ್ಧಗೊಂಡಿದ್ದು, ಜನಾರ್ದನ್ ರೆಡ್ಡಿ ಅವರ ಕೆಆರ್ಪಿ ಪಕ್ಷದಿಂದ ಮಲ್ಲಿಕಾರ್ಜುನ್ ನೆಕ್ಕಂಟಿ ಮತ್ತು ಆಮ್ ಆದ್ಮಿ ಪಕ್ಷದಿಂದ ಸಂಗ್ರಾಮ್ ಕಿಲೆ ಸ್ಪರ್ಧೆಗೆ ಇಳಿದಿದ್ದು ಮಹತ್ವದ ಬದಲಾವಣೆಗೆ ಕಾರಣರಾಗುತ್ತಾರೆ ಎನ್ನುವುದಂತೂ ಸತ್ಯ. ಮಸ್ಕಿ ತಾಲೂಕಿನ ಬೆಂಚಮರಡಿ ಗ್ರಾಮದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆರ್ ಬಸನಗೌಡ ತುರುವಿಹಾಳ್ ಮತಯಾಚನೆ ನಡೆಸಿದರು. ಗ್ರಾಮದ ಪ್ರತಿ ಮನೆಗೆ ತೆರಳಿ ತಮಗೆ ಮತ ನೀಡುವಂತೆ ಮನವಿ ಮಾಡಿದರು. ಕಾಂಗ್ರೆಸ್ ಪಕ್ಷದ ಸಾಧನೆಗಳ ಕುರಿತು ಜನರಿಗೆ ಮನವರಿಕೆ ಮಾಡಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಮುಖಂಡರು ಇದ್ದರು. ಈಗಾಗಲೇ ಇವತ್ತು 4ನೇ ತಾರೀಕಿಂದ ಒಂದು 6 ದಿನ ಹೋಗಿದೆ. ಇವತ್ತು ಭಾರತೀಯ ಜನತಾ ಪಕ್ಷದ ಸರ್ಕಾರಗಳು ಡಬಲ್ ಇಂಜಿನ್ ಸರ್ಕಾರ ಕೆಲಸ ಮಾಡ್ತಾ ಇದ್ದಾರೆ. ಒಂದು ದೇಶದಲ್ಲಿ, ರಾಜ್ಯದಲ್ಲಿ ಕೂಡ ಇವತ್ತು ಜನ ಯಾರು ಕೂಡ ನೆಮ್ಮದಿಯಾಗಿ ನಿಂತು ಮಾಡೋದಿಲ್ಲ. ಆ ರೀತಿಯಾದಂಥ ಬೆಳವಣಿಗೆಗಳನ್ನು ಇವತ್ತು ಈ ಸರ್ಕಾರಗಳು ಮಾಡ್ತಾ ಇದ್ದಾರೆ. ಇವತ್ತು ಜನರ ಬದುಕಿನಲ್ಲಿ ಆಟ ಆಡ್ತಕ್ಕಂಥ ಕೆಲಸ ಮಾಡ್ತಾ ಇದೆ. ಇವತ್ತು ಇವರು ಬಂದ್ರೆ ಇದೇನ 50 ವರ್ಷ 60 ವರ್ಷ ಕಾಂಗ್ರೆಸ್ ಪಕ್ಷ ಆಡಳಿತ ಮಾಡಿದೆ. ಇವತ್ತು ದೇಶವನ್ನು ಆಡ್ತಕ್ಕಂಥವರು ಏನು ಬದಲಾವಣೆ ಮಾಡ್ತಾರೆ ಅಂತೇಳಿ ಬಹಳಷ್ಟು ಜನ ಖುಷಿಯಿಂದ ಅವರಿಗೆ ಮತ ಹಾಕಿ ಅಧಿಕಾರವನ್ನು ಕೊಟ್ಟರು. ಅವರು ಯಾವುದೇ ಅಭಿವೃದ್ಧಿಯನ್ನು ಮಾಡಿಲ್ಲ. ಅವತ್ತು ಕೂಡ ಹೇಳ್ತಾ ಇದ್ರು, ದೇಶದಲ್ಲಿ ಇನ್ನೂ ಮೊದಲಿನ ಜಾಗಗಳನ್ನು ಜೋಡಣೆ ಮಾಡ್ತೀವಿ ಅನ್ನುವಂಥ ಮಾತು ಹೇಳ್ತಿದ್ರು. ಆದರೆ ಅದು ಯಾವುದೂ ಕೂಡ ಮಾಡಲಿಕ್ಕಾಗಲಿಲ್ಲ. ಯುವಕರಿಗೆ ಉದ್ಯೋಗ ಕೊಡ್ತೇವೆ, ಅದನ್ನು ಮಾಡಲಿಲ್ಲ. ಎಲ್ಲೇ ಕಡೆಯಿಂದ ತಂದು ಪ್ರತಿಯೊಂದು ಅಭ್ಯರ್ಥಿಗೆ ಹಣ ಹಾಕ್ತಿದ್ರು, ಅದನ್ನು ಮಾಡಕ್ಕಾಗಲಿಲ್ಲ. ಅದರ ಬದಲಾಗಿ ನಮ್ಮಿಂದ ಮತ್ತೆ 18% ಪೆನ್ಷನ್ ಹಾಕಿ ವಸೂಲಿ ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ದೇಶವನ್ನು ಆಡ್ತಕ್ಕಂಥವ್ರು ಮಾಡಿದ್ದಾರೆ. 18% ಪೆನ್ಷನ್ ನಾವು ಯಾವುದೇ ವಸ್ತು ಖರೀದಿ ಮಾಡಿದ್ರೆ ಇವತ್ತು ಅದಕ್ಕೆ 18% ಟ್ಯಾಕ್ಸ್ ಸಿಗತಕ್ಕಂಥ ಕೆಲಸ ಇವತ್ತು ಅವ್ರು ಮಾಡ್ತಾರೆ. ನಂತರ ರಾಜ್ಯ ಸರ್ಕಾರ 3 ವರ್ಷ ಆಡಳಿತ ಮಾಡ್ತಾ ಇದೆ. ಇವತ್ತು ಕೊರೋನಾ ಬಂದಂತ ಒಂದು ಅವಧಿಗಳನ್ನು ದಕ್ಕಿಟ್ಕೊಂಡು ಇವತ್ತು ಸಂಪೂರ್ಣವಾಗಿ 2 ವರ್ಷ ಅದರಲ್ಲೂ ಇವತ್ತು ಕಾಲವನ್ನು ಮಾಡಿದ್ವಿ. ಯಾವುದೇ ಅಭಿವೃದ್ಧಿಗಳನ್ನು ಮಾಡಲಿಲ್ಲ. ಯಾವುದೇ ಒಂದು ಪಂಚಾಯತ್
ಮಟ್ಟದಲ್ಲಿ ಇವತ್ತು ಮನೆಗಳನ್ನು ಕೊಂಡಿಲ್ಲ, ಯಾವುದೇ ಪಂಚಾಯತ್ಗಳಿಗೆ ಅನುವಾದ ಕೊಂಡಿಲ್ಲ, ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಗಳನ್ನು ಮಾಡಲಿಲ್ಲ. ಇವತ್ತು ಅವೆಲ್ಲವನ್ನು ಮಾಡಿದ್ರೆ ಅದ್ರ ಮೂಲಕ ಇವತ್ತು ಜನರಿಗೆ ತಲುಪತಕ್ಕಂಥ ಎಲ್ಲ ಯೋಜನೆಗಳನ್ನು ತಲುಪಿಸ್ತಕ್ಕಂಥ ಕೆಲಸ ಆಗ್ತದೆ. ಇವತ್ತು ಇವರು ಬಂದು ಇವತ್ತು ಇಂತಹ ವ್ಯವಸ್ಥಿತವಾಗಿ ಇವತ್ತು 3.5 ವರ್ಷ ಅಧಿಕಾರವನ್ನು ಸಂಪೂರ್ಣವಾಗಿ ಮುಗಿಸಿದ್ದಾರೆ. ಆದರೆ ಇವತ್ತು ವ್ಯವಸ್ಥೆ ಅವರಿಗೆ ಎಲ್ಲೂ ಕೂಡ ನೈತಿಕ ಇಲ್ಲ. ಹಾಗಾಗಿ ಇವತ್ತು ಬೇರೆ ಬೇರೆ ಎಲ್ಲರೂ ಕಳಿಸಿ ಇವತ್ತು ಚುನಾವಣೆಗಳಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಕ್ಷೇತ್ರದ ಮಾಜಿ ಶಾಸಕರು ಪ್ರತಾಪ್ ಗೌಡ್ರು 3 ಬಾರಿ ತಗಲೂ ಕೂಡ ಈ ಕ್ಷೇತ್ರದಿಂದ ಅವರನ್ನ ಶಾಸಕನಾಗಿ ಮಾಡಲಿ. ದಶಕಗಳಿಂದ ಅಲ್ಪಸಂಖ್ಯಾತರನ್ನು ಕಾಂಗ್ರೆಸ್ ಪಕ್ಷ ಚುನಾವಣೆಯಲ್ಲಿ ಮಾತ್ರ ಬಳಸಿಕೊಂಡು ನಂತರ ಈ ಸಮಾಜದ ಪರವಾಗಿ ಯಾವೊಬ್ಬ ಕಾಂಗ್ರೆಸ್ ಮುಖಂಡರು ಬೆನ್ನಿಗೆ ನಿಂತು ನ್ಯಾಯ ಕೊಡಿಸಿದ ಉದಾಹರಣೆಗಳು ಇಲ್ಲ ಎಂದು ಜೆಡಿಎಸ್ನ ಜಿಲ್ಲಾ ವಕ್ತಾರ ಅಕ್ಬರ್ ನಾಗುಂಡಿ ಹೇಳಿದರು. ಅವರು ನಗರದ ಯುವ ಜೆಡಿಎಸ್ ಕಾರ್ಯಾಲಯದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಮೇ 10ರಂದು ನಡೆಯಲಿರುವ ವಿಧಾನಸಭಾ ಚುನಾವಣೆ ಬಹಳ ಮಹತ್ವದ್ದಾಗಿದೆ. ಪ್ರತಿಯೊಬ್ಬ ಮತದಾರರು ಮತದಾನ ಮಾಡುವಾಗ ಯೋಚಿಸಿ ಮತದಾನ ಮಾಡಬೇಕು. ಅಪ್ಪಿತಪ್ಪಿಯೂ ಕಾಂಗ್ರೆಸ್ಗೆ ಮತ ಹಾಕಬೇಡಿ. ಕಾಂಗ್ರೆಸ್ ಸಿದ್ಧಾಂತವನ್ನು ಮಾರಿಕೊಂಡು ಬಿಜೆಪಿ, ಆರ್ಎಸ್ಎಸ್ ಮೂಲದವರಾದ ಜಗದೀಶ್ ಶೆಟ್ಟರ್ ಹಾಗೂ ಲಕ್ಷ್ಮಣ್ ಸವದಿ ಅವರಂತಹ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡಿದ್ದು ನೋಡಿದರೆ ಮುಕ್ಕಾಲು ಭಾಗ ಆರ್ಎಸ್ಎಸ್ನವರು ಕಾಂಗ್ರೆಸ್ನಲ್ಲಿ ಸೇರಿಕೊಂಡಿದ್ದಾರೆ ಎಂದು ಆಪಾದಿಸಿದರು. ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷದವರಿಬ್ಬರು ಜಾತಿ ಮತ್ತು ದುಡ್ಡಿನ ದರ್ಪದಿಂದ ರಾಜಕಾರಣ ಮಾಡುತ್ತಿದ್ದು ಈ ಬಾರಿಯ ಚುನಾವಣೆಯಲ್ಲಿ ಅಲ್ಪಸಂಖ್ಯಾತರ ಮತದಾರರು ಎರಡೂ ರಾಷ್ಟ್ರೀಯ ಪಕ್ಷಗಳಿಗೆ ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷದವರಿಬ್ಬರು ಘಟಬಂಧನ್ ಮಾಡಿಕೊಂಡು ಈ ಬಾರಿಯ ಚುನಾವಣೆಯಲ್ಲಿ ಅಲ್ಪಸಂಖ್ಯಾತರ ಮತದಾರರು ಎರಡೂ ರಾಷ್ಟ್ರೀಯ ಪಕ್ಷಗಳಿಗೆ ತಕ್ಕ ಪಾಠ ಕಲಿಸಬೇಕು. ರಾಜ್ಯದಲ್ಲಿ ಆಡಳಿತ ಮಾಡಿದರು ಎಂದು ಆಪಾದಿಸಿದರು. ಸಿಕ್ಕ 14 ತಿಂಗಳ ಸ್ವಲ್ಪ ಸಮಯದಲ್ಲಿ ನಾಡಿನ ಜನತೆ ಮೆಚ್ಚುವಂತೆ ಆಡಳಿತ ಮಾಡಿದ ಕುಮಾರಸ್ವಾಮಿ ಅವರ ಕೈ ಬಲಪಡಿಸೋಣ. ಕ್ಷೇತ್ರದ ಅಭಿವೃದ್ಧಿ ಮುಂದಿಟ್ಟುಕೊಂಡು ಮತ ಕೇಳುವ ಧೈರ್ಯ ನಾಡಗೌಡರಿಗೆ ಮಾತ್ರ ಇದೆ ಎಂದರು. ಈ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದ ಜಿಲ್ಲಾ ಸಂಚಾಲಕ ಬಂದೆ ನವಾಜ್, ಮುಖಂಡರಾದ ನದೀಮುಲ್ಲಾ, ಸಲ್ಮಾನ್ ಜಾಗೀರ್ದಾರ್, ಚಾಂದ್ ಪಾಷಾ, ಬಾಬಾ ನವಾಬ್ ಎಲ್ದಾನಿ ಸೇರಿದಂತೆ ಅನೇಕರಿದ್ದರು. ದೌರ್ಜನ್ಯ ಕಾಂಗ್ರೆಸ್ನಲ್ಲಿ ಅಲ್ಪಸಂಖ್ಯಾತರು ಮತದಾರರು ಮಾತ್ರ ಬೇಕು, ನಾಯಕತ್ವ ಬೇಕಾಗಿಲ್ಲ ಮತ್ತು ಸ್ಪಷ್ಟವಾಗಿ ಅವರು ಸಂದೇಶವನ್ನು ಕಳಿಸಿದ್ದಾರೆ ಕಾಂಗ್ರೆಸ್ಸಿಗರು. ಈಗ ರಾಜ್ಯದಲ್ಲೇ ಕೇವಲ 15 ಸೀಟು ಹತ್ತಕ್ಕಂತ ಏಳಕ್ಕಂತ ಬೆಳಕಂತ ಕೇವಲ 15 ಸೀಟು ಮಾತ್ರ ನಮ್ಮನ್ನು ಕೊಟ್ಟಿರ್ತಕ್ಕಂಥದ್ದು. ನಾವು 23 ಸೀಟ್ ಕೊಟ್ಟಿದ್ದೀವಿ, ಅದರಲ್ಲಿ ಒಂದು ಹಿಂದಕ್ಕೆ ಪಡ್ಕೊಂಡಿದ್ದೀವಿ ಮತ್ತೆ ಬಳ್ಳಾರಿದಷ್ಟೇ. 22 ಸೀಟ್ ನಮ್ಮ ಜನತಾದಳದಿಂದ ಅಲ್ಪಸಂಖ್ಯಾತರಿಗೆ ಒಂದು ಅಪಾರ ಕೊಡುಗೆ ಇದೆ. ಅಲ್ಪಸಂಖ್ಯಾತರಿಗೆಲ್ಲ ಮರೆಯಲಾರದಂಥ ಕೊಡುಗೆ ನಮ್ಮನ್ನು ಕೊಟ್ಟಿರ್ತಕ್ಕಂಥ ಜನತಾದಳ ಈ ಜಿಲ್ಲೆಯಲ್ಲಿ ಅಲ್ಪಸಂಖ್ಯಾತರು ಏನಾದರೆ ತಮಗೆ ತಿಳಿದಿದ್ದಾದರೆ ಈ ಬಾರಿ ಜಿಲ್ಲೆಯಾದ್ಯಂತ ಎಸ್ಪೆಷಲ್ ಆಗಿ ನಮ್ಮ ನಗರದಲ್ಲಿ ಸಿಂಧನೂರು ನಗರದಲ್ಲಿ ವೆಂಕಟರಾವ್ ನಾಡಗೌಡಜಿಯವರಿಗೆ ಒಂದು ಮತವನ್ನು ಚಲಾಯಿಸಬೇಕಂತೇಳಿ ತಮ್ಮಲ್ಲಿ ಕೇಳ್ತಾರೆ. ಏನಾಗುತ್ತೆ ಅಂತ ತಮ್ಮೆಲ್ಲರಿಗೂ ಗೊತ್ತಿದೆ. ನಾವು ತಮ್ಮ ಮುಖಾಂತರ ಸಿಂಧನೂರಿನ ಎಲ್ಲ ಪ್ರಜ್ಞಾವಂತ ಮತದಾರರಲ್ಲಿ ಮನವಿ ಮಾಡ್ಕೊಳ್ಳೋದು ಏನಂತಂದರೆ ತಮ್ಮ ಅಮೂಲ್ಯವಾದ ಮತವನ್ನು ಜನತಾದಳನ ಕೊಟ್ಟು ವೆಂಕಟರಾವ್ ನಾಡಗೌಡರು ಸಾಹೇಬ್ರನ್ನ ಕೊಟ್ಟು ಅವರಿಗೆ ಪ್ರಚಂಡ ಬಹುಮತದಿಂದ ತಾವು ಗೆಲ್ಲಿಸಿ ಅಂತೇಳಿ ನಮ್ಮ ಜಿಲ್ಲಾ ವತಿಯಿಂದ ಅದು ಮತ್ತೆ ಇನ್ನೂ ಒಂದು ಏನೋ ಬಿಜೆಪಿಯ ಬಿ ಟೀಮ್ ಅಂತೇಳಿ ನಮ್ಮನ್ನು ಏನು ಹೇಳ್ತಾ ಇದ್ದಾರೆ, ನಮಗೆಲ್ಲ ಗಮನಕ್ಕೆ ತರುವ ಒಂದು ವಿಷಯ ಬಯಸ್ತೀನಿ ನಾನು. ನಾವು ಜೆ ಟೀಮಯ್ಯ, ನಾವು ಜನತಾದಳ ಟೀಮು, ಜನರಿಗಾಗಿರುವಂಥ ಟೀಮು. ಇದು ಎ ಟೀಮ್ ಕಾಂಗ್ರೆಸ್, ಬಿ ಟೀಮ್ ಬಿಜೆಪಿ. ಯಾಕಂದ್ರೆ ನೀವು ಹೊಂದಾಣಿಕೆ ಮಾಡಿ ಸರ್ಕಾರ ನಡೆಸಿದಿರಲ್ಲ, 17-18 ಜನರನ್ನ ನೀವು ಒಳ ಒಪ್ಪಂದ ಮಾಡ್ಕೊಂಡು ಕಳಿಸಿದಿರಲ್ಲ, ಇದಕ್ಕೆ ನಮಗೆ ನಾಚಿಕೆ ಬರೋಲ್ವ? ನಮಗೆ ಬಿ ಟೀಮ್ ಅಂತೇಳಿ ಹೇಳೋದಕ್ಕೆ ನಾಚಿಕೆ ಬರೋಲ್ಲ ನಿಮಗೆ? ಯಾಕ್ರಿ ಹೇಳ್ತೀರಿ? ಏನ್ರಿ ನಿಮ್ಮಲ್ಲಿ ಇದೆ ಹೇಳೋದಕ್ಕೆ? ಏನು ಹೇಳ್ತಾ ಇದ್ದೀರಿ ನೀವು? ಒಳ ಒಪ್ಪಂದ ನೀವು ಕಾಂಗ್ರೆಸ್ನಲ್ಲಿ ಮುಕ್ಕಾಲು ಭಾಗ RSS ಇದೆ, ಮುಕ್ಕಾಲು ಭಾಗ RSS ಇದೆ ಕಾಂಗ್ರೆಸ್ನಲ್ಲಿ. ಎಲ್ಲ ಚಡ್ಡಿಗಳು ಇದ್ದಾವೆ. ಆ ಕೇಸರಿ ಬಣ್ಣ ಏನಿದೆಯಲ್ಲ ಕೆಳಮಟ್ಟದಲ್ಲಿ ಅವ್ರದ್ದು ಒಂದು ಭಾಗ ಅಂತೇಳಿ ತಮ್ಮ ಗಮನ ತರಕ್ಕೆ ಇಷ್ಟಪಡ್ತೀನಿ ನಾನು. ಅವ್ರ ಸಿಂಬಲಲ್ಲೇ ಇದೆ. ನಮ್ಮಲ್ಲಿ ಆ ಥರ ಎಲ್ಲ. ನಮ್ಮಲ್ಲಿ ಇರುವಂಥ ನೀರಿನಂಥ ರಕ್ತ ಸ್ವಚ್ಛ ರಕ್ತ, ಜನತಾದಳದ ರಕ್ತ ಅಂತಂದರೆ
ಜನರಿಗಾಗಿ, ಜನರಿಗೋಸ್ಕರ, ಜನರ ಹಿತದೃಷ್ಟಿಯಲ್ಲಿ ನೋಡುವಂಥ ಜನತಾದಳ ಪಕ್ಷ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಕೊಟ್ಟಿದ್ದೀವಿ. ಸಂಪೂರ್ಣವಾಗಿ ಈ ರಾಜ್ಯದಲ್ಲಿ ನಮ್ಮನ್ನು ಬಹುಮತ ಸಿಕ್ಕಿದರೆ ಈ ಪಂಚರತ್ನ ಯೋಜನೆಯನ್ನು ನಮ್ಮ ಮನೆ ಬಾಗಿಲಿಗೆ ಮುಡಿಸ್ತೀವಿ ಎಂಬುದನ್ನು ತಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ. ಈಗ ಹಂಪನಗೌಡರು ಕಳೆದ 4 ಬಾರಿ ಶಾಸಕರಾದರು. ಇಲ್ಲಿ ಚಂದೂರ್ ಸಾಬ್ ಮಳ್ಳೂರಂಬರೊಬ್ಬರು ದಿವಂಗತ ನಮ್ಮ ಸಮಾಜದೊಬ್ಬರು ಮುಖಂಡರಿದ್ದರು. ಅವರು ಅವ್ರ ಹಿಂಬಾಲಕರಾಗಿ, ಅವ್ರ ಜೊತೆಗಾರರಾಗಿ ಅವ್ರ ಜೊತೆಗೆ ಇದ್ದರು. ಅವರಿಗೆ ಯಾವತ್ತೂ ಹಿಂದೆ ಬಿಟ್ಟು ಅವರು ಕೆಲಸ ಮಾಡಿದರು. ತಮಗೆ ಗೊತ್ತಿರತಕ್ಕಂಥ ವಿಷಯ. ಅಲ್ಪಸಂಖ್ಯಾತರಿಗೆ ಪಕ್ಕದಲ್ಲಿ ಇಟ್ಟುಕೊಂಡು ಕೆಲಸ ಮಾಡಿರ್ತಕ್ಕಂಥ ಯಾವುದಾದ್ರೆ ಪಕ್ಷ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ. ನಾವು ನಮ್ಮ ಅಲ್ಪಸಂಖ್ಯಾತರಲ್ಲಿ ಮನವಿ ಮಾಡ್ಕೊಳ್ಳೋದು ಏನಂತಂದರೆ, ನಮ್ಮ ಅಮೂಲ್ಯವಾದಂಥ ಮತವನ್ನು ನಾವು ಜನತಾದಳ ಜಾತ್ಯತೀತ ಪಕ್ಷಕ್ಕೆ ಕೊಟ್ಟರೆ. ತಾಲೂಕಿನ RH ನಂಬರ್ 3ರಲ್ಲಿ ಕಾಂಗ್ರೆಸ್ ಬೆಂಬಲಿಗರಿಂದ ಗೆದ್ದಿದ್ದ ಗ್ರಾಮ ಪಂಚಾಯತ್ ಸದಸ್ಯೆ ಸಂಧ್ಯಾ ಡಾಲಿ ಅವರು ತಮ್ಮ ಅಪಾರ ಬೆಂಬಲಿಗರೊಂದಿಗೆ ಕಾಂಗ್ರೆಸ್ ತೊರೆದು ಬಿಜೆಪಿ ಅಭ್ಯರ್ಥಿ ಕೆ ಕರಿಯಪ್ಪ ಅವರ ಸಮ್ಮುಖದಲ್ಲಿ ಬಿಜೆಪಿಗೆ ಸೇರ್ಪಡೆಯಾದರು. ಈ ಸಂದರ್ಭದಲ್ಲಿ ಮುಖಂಡರಾದ ರಾಯಪ್ಪ ವಕೀಲ್, ಕೆ ರಾಜಶೇಖರ್, ಭೀಮಣ್ಣ ಬನ್ನದ್, ಎಂಕಪ್ಪ ಬಂಗಿ, ಸುರೇಶ್ ಹಚ್ಚೊಳ್ಳಿ, ನಾಗರಾಜ್ ಪಾದರ್ಲಿ, ರಾರಾಯಪ್ಪ ಬನ್ನದ್, ಹನ್ಮೇಶ್ ಕಾರ್ಟಿಗಿ, ನಿರುಪಾದಿ ಕೆ, ಶಿವು ಹಿರೇಮಠ್, ಹನುಮನಗೌಡ ಹಟ್ಟಿ ಸೇರಿದಂತೆ ಬೆಂಗಾಲಿ ಕ್ಯಾಂಪ್ ಯುವಕರು ಉಪಸ್ಥಿತರಿದ್ದರು. RH ನಂಬರ್ 3ಯಲ್ಲಿ ಇಂದು ಬಾಬು ಡಾಲಿ ಅವರು ಹಾಗೂ ಅವರು ಶ್ರೀಮತಿಯವರು ಭಾರತೀಯ ಜನತಾ ಪಾರ್ಟಿಗೆ ಸೇರ್ಪಡೆ ಆಗ್ತಕ್ಕಂಥ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ RH ನಂಬರ್ ಕ್ಯಾಂಪಿನ ಎಲ್ಲ ಗುರು ಹಿರಿಯರೇ, ಮಾತೆಯರೇ, ಸಹೋದರ ಸಹೋದರಿಯರೇ, ಇಂದು ನರೇಂದ್ರ ಮೋದಿಯವರ ಹಾಗೂ ಯಡಿಯೂರಪ್ಪ, SR ಬೊಮ್ಮಾಯಿಯವರ ನಾಯಕತ್ವವನ್ನು ಮೆಚ್ಚಿ ಸಿಂಧನೂರು ವಿಧಾನಸಭಾ ಕ್ಷೇತ್ರದ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು, ನನ್ನ ಸಹೋದರರಾಗಿರ್ತಕ್ಕಂಥ ಕೆ ಕರಿಯಪ್ಪ ಅವರ ನಾಯಕತ್ವವನ್ನು ಮೆಚ್ಚಿ ಇಂದು RH ನಂಬರ್ 3 ಕ್ಯಾಂಪಿನ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಜನಪ್ರಿಯ ಯುವ ಮುಖಂಡರಾಗಿರ್ತಕ್ಕಂಥ ಬಾಬು ಡಾಲಿ ಅವರು ತಮ್ಮ ಶ್ರೀಮತಿಯವರೊಂದಿಗೆ ಭಾರತೀಯ ಜನತಾ ಪಕ್ಷವನ್ನು ಸೇರ್ತಾ ಇದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತು ಭಾರತೀಯ ಜನತಾ ಪಕ್ಷದ ಪರವಾಗಿ ಮತ್ತು ಕೆ ಕರಿಯಪ್ಪಣ್ಣನವರ ಸಮಸ್ತ ಅಭಿಮಾನಿಗಳ ಪರವಾಗಿ ತುಂಬ ಹೃದಯದಿಂದ ಮೊಟ್ಟಮೊದಲ ಬಾರಿಗೆ ಅವರಿಗೆ ಸ್ವಾಗತ ಕೋರ್ತೇನೆ. ಇವತ್ತು ಬಾಬು ಡಾಲಿ ಅವರು ಭಾರತೀಯ ಜನತಾ ಪಕ್ಷಕ್ಕೆ ಬಂದಿರತಕ್ಕಂಥದ್ದು ನಮ್ಮ ಪಕ್ಷಕ್ಕೆ ಅತ್ಯಂತ ಬಲ ತಂದುಕೊಟ್ಟಿರ್ತದೆ. ಮುಂಬರುವ ದಿನಗಳಲ್ಲಿ ಬಾಬು ಡಾಲಿ ಅವರು, ಚೈತನ್ಯ ಮಂಡಲ್ ಅವರು ಟೋಟಲಿ ತಮ್ಮ ತಂಡದೊಂದಿಗೆ ಕರಿಯಪ್ಪ ಭಾರತೀಯ ಜನತಾ ಪಕ್ಷಕ್ಕೆ ಮತವನ್ನು ಹಾಕಿಸಿ, ತಾವು ಹಾಕೋದ್ರ ಜೊತೆಗೆ ಹಾಕಿಸಿ ಮುಂಬರುವ ದಿನಗಳಲ್ಲಿ ನಮ್ಮ ಅಭ್ಯರ್ಥಿಯಾಗಿರ್ತಕ್ಕಂಥ ಕೆ ಕರಿಯಪ್ಪಣ್ಣನವರನ್ನ ಹಾಗೂ ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸ್ಕೊಡ್ಬೇಕಂತೇಳಿ ತಮ್ಮೆಲ್ಲರ ಪರವಾಗಿ ಕೋರಿಕೊಳ್ತೇವೆ. ಬಿಜೆಪಿ ಅಭ್ಯರ್ಥಿ ಕೆ ಕರಿಯಪ್ಪ ಅವರಿಗೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಮತ ನೀಡಿ ಗೆಲ್ಲಿಸುವಂತೆ ಬಿಜೆಪಿ ಯುವ ಮುಖಂಡರು ಮನವಿ ಮಾಡಿದರು. ಅವರು ಈ ಕುರಿತು ವೈಭವ ವಾಹಿನಿಯೊಂದಿಗೆ ಮಾತನಾಡಿದರು. ಸಿಂಧನೂರು ವಿಧಾನಸಭಾ ಕ್ಷೇತ್ರದ ಜನತೆಗೆ ಎಲ್ಲರಿಗೂ ನಮಸ್ಕಾರ. 23ರ ಸಾಲಿನಲ್ಲಿ ನಮ್ಮ ಕೆ ಕರಿಯಪ್ಪನವರು ಬಿಜೆಪಿ ಅಭ್ಯರ್ಥಿಯಾಗಿ ಅಭ್ಯರ್ಥಿಯಾಗಿ ನಿಂತಿರ್ತಾರೆ. 15 ವರ್ಷ ಹಂಪನಗೌಡರು ಈ ಕ್ಷೇತ್ರದಲ್ಲಿ ಗೆದ್ದಿದ್ದಾರೆ. ಅವರು ಏನು ಕೆಲಸ ಕಾರ್ಯಗಳನ್ನು ಯಾವುದೇ ಮಾಡಿಲ್ಲ. ಅದೇ ರೀತಿಯಾಗಿ 10 ವರ್ಷ JDS ಆಗಿರ್ತಕ್ಕಂಥ ನಾಡಗೌಡರು ಸಹ ಗೆಲುವನ್ನು ಸಾಧಿಸಿರ್ತಾರೆ. ಅವರು ಸದ್ಯ ಅವರ ಅಭಿವೃದ್ಧಿ ಶೂನ್ಯವಾಗಿರ್ತದೆ. ನಮಗೂ ಒಂದು ಅವಕಾಶ ಕೊಡಿ ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇವೆ. ಬಿಜೆಪಿ ಯುವಕರ ಒತ್ತು ನೀಡ್ತಾ ಇದೆ. ಅದೇ ರೀತಿಯಾಗಿ ನಮ್ಮ ಮೋದಿಯವರ ಅಭಿವೃದ್ಧಿ ಕಾರ್ಯಗಳನ್ನು ನೋಡಿ ನೀವೆಲ್ಲರೂ ಸಹಕರಿಸಬೇಕು ತಮ್ಮಲ್ಲಿ ವಿನಂತಿ. ಈ ಯುವಕರ ಕಣ್ಮಣಿಯಾಗಿರ್ತಂಥ ಕೆ ಕರಿಯಪ್ಪಣ್ಣನವರಿಗೆ ನಿಮ್ಮ ಬಹುಮತ ಪ್ರಚಂಡದಿಂದ ಆರಿಸಿ ತರಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ತಿದ್ದೇವೆ. ಸಿಂಧನೂರಿನ ಜನತೆಯಲ್ಲಿ ಕೇಳಿಕೊಳ್ಳುವುದು ಏನೆಂದರೆ, ಈ ಬಾರಿ ಬಿಜೆಪಿ ಅಭ್ಯರ್ಥಿಯಾಗಿ ಕೆ ಕರಿಯಪ್ಪಣ್ಣನವರನ್ನು ಬಿಜೆಪಿ ಪಾರ್ಟಿಯು ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿದ್ದು, ತಾವೆಲ್ಲರೂ ಈ ಬಾರಿ ತಮ್ಮ ಅಮೂಲ್ಯವಾದ ಮತವನ್ನು ಬಿಜೆಪಿ ಅಭ್ಯರ್ಥಿಯಾದಂಥ ಕೆ ಕರಿಯಪ್ಪಣ್ಣನವರಿಗೆ ನೀಡಿ ಪ್ರಚಂಡ ಬಹುಮತಗಳಿಂದ ಆರಿಸಿ ತರಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಸಮಸ್ತ ಸಿಂಧನೂರು ತಾಲೂಕಿನ ಜನತೆಗೆ ನಮಸ್ಕಾರ. ಇಂದು ಬಿಜೆಪಿ ಅಭ್ಯರ್ಥಿಯಾಗಿರ್ತಕ್ಕಂಥ ಕೆ ಕರಿಯಪ್ಪಣ್ಣವರಿಗೆ ಮತ ನೀಡಬೇಕೆಂದು ತಮ್ಮಲ್ಲಿ ಕೋರಿಕೊಳ್ತೀನಿ. ಇಲ್ಲಿಗೆ 16 ವರ್ಷಗಳ ಕಾಲ ನಮ್ಮ ಕಾಂಗ್ರೆಸ್ ಪಕ್ಷದವರು ಆಳಿದ್ದಾರೆ ಹಾಗೂ 10 ವರ್ಷ ಕಾಲ JDS ಪಕ್ಷದವರು ಆಳಿದ್ದಾರೆ. ಅಭಿವೃದ್ಧಿ ಏನಾಗಿಲ್ಲ. ಯುವಕರ ಕಣ್ಮಣಿಯಾಗಿರ್ತಕ್ಕಂಥ ಕೆ ಕರಿಯಪ್ಪಣ್ಣವರಿಗೆ ಮತ ನೀಡಿ ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೀನಿ. ಸಿಂಧನೂರಿನ
ಜನತೆಗೆ ನಮಸ್ಕಾರ. ಈ ಸಲ BJP ಪಕ್ಷದ ವತಿಯಿಂದ ಕೆ ಕರಿಯಪ್ಪನವರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಯುವಕರು ಈ ಸಲ ಕರಿಯಪ್ಪಣ್ಣನ ಗೆಲ್ಲಿಸಬೇಕಂತೇಳಿ ಕೇಳಿಕೊಳ್ತೇನೆ. ಸಿಂಧನೂರು ಕ್ಷೇತ್ರದಲ್ಲಿ ನೋಡಿದರೆ ಕಾಂಗ್ರೆಸ್ 10 ವರ್ಷ ಮಾಡಿದೆ, JDS 10 ವರ್ಷ ಮಾಡಿದೆ. ಅವ್ರು ಏನು ಮಾಡಿದ್ದಾರೆ ಅಂತ ನೀವೆಲ್ಲ ನೋಡ್ತಾ ಇದ್ದೀರಾ. ಈ ಮತ್ತೆ ಪದೇ ಅವ್ರನ್ನ ಗೆಲ್ಸ್ಕೊತ ಹೋದರೆ ನಮಗೆ ಇದಿರಲ್ಲ. ಹಾಗಾಗಿ ಹೊಸ ನಾಯಕನ ಆರಿಸ್ಬೇಕಂತೇಳಿ ನಾನು ಕೇಳಿಕೊಳ್ತೀನಿ. ಸಿಂಧನೂರು ವಿಧಾನಸಭಾ ಕ್ಷೇತ್ರದ ಮಹಾಜನತೆಯಲ್ಲಿ ಕೇಳಿಕೊಳ್ಳುವುದೇನೆಂದರೆ, ಈಗಾಗಲೇ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾಗಿರ್ತಕ್ಕಂಥ ಕೆ ಕರಿಯಪ್ಪನವರು ಸಿಂಧನೂರು ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಆಯ್ಕೆಯಾಗಿದ್ದಾರೆ. ನಾವು ಮತದಾರರಲ್ಲಿ ಕೇಳಿಕೊಳ್ಳುವುದೇನೆಂದರೆ, ತಮ್ಮ ಅತ್ಯಮೂಲ್ಯ ಮತವನ್ನು ಕೆ ಕರಿಯಪ್ಪನವರಿಗೆ ಕೊಡಬೇಕೆಂದು ಕೇಳಿಕೊಳ್ತೇವೆ. ಯಾಕೆ ನಾವು ಕೆ ಕರಿಯಪ್ಪನವರಿಗೆ ಕೊಡಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ತೇವೆ ಅಂತಂದರೆ, ಈಗಾಗಲೇ ಹಂಪನಗೌಡ ಬಾದಳ್ಳಿ ಅವರು 3 ಸಲ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಅದೇ ಥರನಾಗಿ ವೆಂಕಟರಾವ್ ನಾಡಗೌಡರು ಸಹ 2 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಈ ಒಂದು ಈಗಾಗಲೇ ಸಿಂಧನೂರು ವಿಧಾನಸಭಾ ಕ್ಷೇತ್ರದಲ್ಲಿ 5 ಬಾರಿ ಅವರೇ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಈ ಬಾರಿ 2023ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಕೆ ಕರಿಯಪ್ಪನವರನ್ನ ಮೊದಲ ಬಾರಿಗೆ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾಗಿರ್ತಕ್ಕಂಥ ಕೆ ಕರಿಯಪ್ಪನವ್ರನ್ನ ಹೊಸ ಮುಖವನ್ನು ಈ ಸಿಂಧನೂರು ವಿಧಾನಸಭಾ ಕ್ಷೇತ್ರದ ಮತದಾರರು ಆಯ್ಕೆ ಮಾಡಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ. ಈ ಕೆ ಕರಿಯಪ್ಪನವರು ಈಗಾಗಲೇ ನೋಡ್ತಿರ್ಬೋದು, ಹಳ್ಳಿಯಲ್ಲಿ ಪ್ರಚಾರ ಮಾಡುತ್ತಿರ್ತಕ್ಕಂಥ ಸಂದರ್ಭದಲ್ಲಿ ಜನರು ಬಹಳ ಉತ್ಸುಕರಾಗಿ ಸೇರ್ಪಡೆ ಆಗಿರ್ತಕ್ಕಂಥ ಒಂದು ಜನಬೆಂಬಲವನ್ನು ನೋಡಿದರೆ ನಮಗೆ ಯಾವುದೇ ಅನುಮಾನವಿಲ್ಲ. ಭಾರತೀಯ ಜನತಾ ಪಾರ್ಟಿ ಮೊದಲ ಬಾರಿಗೆ ಸಿಂಧನೂರು ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲ್ಲುವುದು ಖಚಿತ ಅಂತಂದು ಈಗಾಗಲೇ ನಮಗೆ ಹುಮ್ಮಸ್ಸು ಬಂದಿದೆ. ಅದೇ ಥರನಾಗಿ ಮತದಾರರು ಈಗಾಗಲೇ ಕಾಂಗ್ರೆಸ್ ಮತ್ತು JDS ಅಪಪ್ರಚಾರ ಮಾಡ್ತಿದ್ದಾರೆ. ಅದಕ್ಕೆ ಯಾವುದೇ ಕಿವಿಗೊಡದೆ ತಮ್ಮ ಏನಾದರೂ ತೊಂದರೆಗಳನ್ನಿದ್ದರೆ ಬದುಗೊಟ್ಟಿ ಈ ಬಾರಿ ಹೊಸ ವ್ಯಕ್ತಿಯನ್ನು ಆಯ್ಕೆ ಮಾಡಬೇಕೆಂದು ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡುತ್ತೇನೆ. ಸಿಂಧನೂರು ವಿಧಾನಸಭಾ ಕ್ಷೇತ್ರದ 2023 ಚುನಾವಣೆಯ ಪ್ರಯುಕ್ತ ಸಿಂಧನೂರು ಮತದಾನ ಬಾಂಧವರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಈ ಬಾರಿ 2023 ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾಗಿ ಶ್ರೀ ಕೆ ಕರಿಯಪ್ಪನವರು ಅಭ್ಯರ್ಥಿಯಾಗಿ ಆಯ್ಕೆಗೊಂಡಿರುತ್ತಾರೆ. ಈ ಮೊದಲು ನಾವು ನೋಡಿದಂಥ JDS ಮತ್ತು ಕಾಂಗ್ರೆಸ್ ಪಕ್ಷದ ಆಡಳಿತವನ್ನು ನೋಡಿದ್ದೀವಿ, ಅವರ ದುರಾಡಳಿತವನ್ನು ಸುದ ಕಂಡಿದ್ದೀವಿ ನಾವು. ಹಾಗಾಗಿ ಈ ಒಂದು ಸಾರಿ ಕೆ ಕರಿಯಪ್ಪ ಅವರಿಗೆ ನಿಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಆರಿಸಬೇಕಾಗಿ ವಿನಂತಿ. ಯಾಕಂದರೆ ಇಷ್ಟು 9 ವರ್ಷದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಪ್ರಧಾನಮಂತ್ರಿಯಾದಂಥ ನರೇಂದ್ರ ಮೋದಿಯವರ ಅಭಿವೃದ್ಧಿ ಕಾರ್ಯವನ್ನು ನಾವು ನೋಡಿದ್ದೀವಿ. ಹೀಗಾಗಿ ನಮ್ಮ ದೇಶಕ್ಕಾಗಿ ನಮ್ಮದೊಂದು ಮತವನ್ನು ನೀಡಬೇಕಾಗಿ, ಹೀಗಾಗಿ ಆ ಒಂದು ಮತ ನಮ್ಮ ಕರಿಯಪ್ಪ ಅವರಿಗೆ ನೀಡಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿ. ಸಿಂಧನೂರಿನ ಮತ ಬಾಂಧವರಲ್ಲಿ ಕೇಳಿಕೊಳ್ಳುವುದೇನೆಂದರೆ, ಈ ಬಾರಿ BJP ಅಭ್ಯರ್ಥಿಯಾಗಿರ್ತಕ್ಕಂಥ ಯುವಕರ ಕಣ್ಮಣಿಯಾಗಿರ್ತಕ್ಕಂಥ ಯುವ ನಾಯಕ, ಹೊಸ ಬದಲಾವಣೆಗಾಗಿ BJP ಪಕ್ಷ ಆಯ್ಕೆ ಮಾಡಿರ್ತಕ್ಕಂಥ ಅಭ್ಯರ್ಥಿ ಸಿಂಧನೂರಿನ ಕೆ ಕರಿಯಪ್ಪ BJP ಪಕ್ಷದ ಅಭ್ಯರ್ಥಿಯಾಗಿರುವುದರಿಂದ ಈ ಸಾರಿ ಹೊಸ ಬದಲಾವಣೆ ಸಿಂಧನೂರು ಜನತೆ ಬಯಸ್ತಾ ಇದ್ದಾರೆ. ಅದಕ್ಕೆ ಎಲ್ಲ ಯುವಕರು, ಎಲ್ಲ ಮತದಾರ ಬಾಂಧವರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಹೊಸ ಬದಲಾವಣೆ, ಹೊಸ ಅಭಿವೃದ್ಧಿ. ಎಲ್ಲ ಹಿಂದಿನ ಪಕ್ಷಗಳ ಆಡಳಿತವನ್ನು ನೋಡಿದ್ದೇವೆ. ಮೊದಲನೇ ಬಾರಿಗೆ ಸಿಂಧನೂರಿನಲ್ಲಿ BJP ಪಕ್ಷವನ್ನು ಆರಿಸಿ ತರಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಈ ಬಾರಿ ಮತದಾರರ ಉತ್ಸಾಹ ನೋಡಿದರೆ ಅತಿ ಹೆಚ್ಚಿನ ಬಹುಮತದಲ್ಲಿ ಕರಿಯಪ್ಪನವರು ಗೆಲ್ಲುವ ಉತ್ಸುಕತೆಯಲ್ಲಿದ್ದಾರೆ. ಹೆಚ್ಚಿನ ಪ್ರೋತ್ಸಾಹ ಜನಗಳು ಕೊಡ್ತಾ ಇದ್ದಾರೆ. ಹೊಸ ಬದಲಾವಣೆ ಗಾಳಿ ಬೀಸಲಿದೆ. ಈ ಬಾರಿ BJP ಬಾವುಟ ಸಿಂಧನೂರಿನಲ್ಲಿ ಹಾರಲಿದೆ ಪ್ರಥಮ ಬಾರಿಗೆ. ಸಿಂಧನೂರಿನಲ್ಲಿ ಈ ಬಾರಿ BJP ಪಕ್ಷ ಗೆಲ್ಲುವುದು 100ಕ್ಕೆ 100 ಸತ್ಯ. ಸೂರ್ಯ ಚಂದ್ರ ಹುಟ್ಟುವುದು ಎಷ್ಟು ಸತ್ಯವೋ, ಈ ಬಾರಿ ಸಿಂಧನೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕೆ ಕರಿಯಪ್ಪಣ್ಣನವರು ಗೆಲ್ಲೋದು ಅಷ್ಟೇ ಸತ್ಯ. ಸಿಂಧನೂರು ಜನತೆಯ ಪಾದ ಕಮಲಗಳಿಗೆ ನಮಸ್ಕರಿಸುತ್ತಾ, ಸಿಂಧನೂರು ಅಭ್ಯರ್ಥಿಯಾದ ಶ್ರೀ ಕೆ ಕರಿಯಪ್ಪಣ್ಣನವರನ್ನು BJP ಪಕ್ಷದಿಂದ ನಾವು ಆರಿಸಿ ತರೋಣ ಅಂತ ಎಲ್ಲ ಮತಬಾಂಧವರಲ್ಲಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ. ಈ ಬಾರಿ ಚುನಾವಣೆಯಲ್ಲಿ
ಅತಿ ಬಹುಮತದಿಂದ ಕರಿಯಪ್ಪಣ್ಣವ್ರನ್ನ ಆರಿಸಿ ತರಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ. ಮೇ 10ರಂದು ಎಲ್ಲರೂ ಕಡ್ಡಾಯವಾಗಿ ಮತಗಟ್ಟೆಗೆ ಹೋಗಿ ಮತವನ್ನು ಚಲಾಯಿಸಿ ಕರಿಯಪ್ಪಣ್ಣವರನ್ನು ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕೆಂದು ತಮ್ಮಲ್ಲಿ ಸಿಂಧನೂರು ಜನತೆಗೆ ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ. ಸಿಂಧನೂರಿನ ವಿಧಾನಸಭಾ ಕ್ಷೇತ್ರದ ವಿನಂತಿಸಿಕೊಳ್ಳೋದೇನೆಂದರೆ ಹಿಂದುಳಿದ ವರ್ಗದ ಜನಾಂಗದ ನಾಯಕನಾದ ಕರಿಯಪ್ಪಣ್ಣನವರಿಗೆ ಕಮಲ ಗುರುತಿಗೆ ಅಮೂಲ್ಯವಾದ ಮತ ನೀಡಿ ಪ್ರಚಂಡವಾಗಿ ಬಹುಮತದಿಂದ ಆರಿಸಿಕೊಳ್ಳಬೇಕೆಂದು ಯುವಕ ಯುವತಿಯರಲ್ಲಿ ಎಲ್ಲರಲ್ಲಿ ಕೇಳಿಕೊಳ್ಳುತ್ತೇನೆ. ಈ ಬಾರಿ ಕಮಲ ಅರಳುವುದು 100ಕ್ಕೆ 100 ಸತ್ಯ. ಜೆಡಿಎಸ್ ಅಭ್ಯರ್ಥಿ ಶಾಸಕ ವೆಂಕಟರಾವ್ ನಾಡಗೌಡ ಅವರಿಗೆ ಮತ ನೀಡಿ ಗೆಲ್ಲಿಸುವಂತೆ ಯುವ ಮುಖಂಡ ವೀರೇಶ್ ಯಡಿಯೂರಮಠ ಮನವಿ ಮಾಡಿದರು. ನಮಸ್ಕಾರ. ಸಿಂಧನೂರು ವಿಧಾನಸಭಾ ಕ್ಷೇತ್ರದ ಮತದಾರನಲ್ಲಿ ಸವಿನಯ ಪ್ರಾರ್ಥನೆ. ಸಿಂಧನೂರನ್ನು ಅಭಿವೃದ್ಧಿ ಮಾಡ್ತಕ್ಕಂಥ ವ್ಯಕ್ತಿಗಳನ್ನು ಆರಿಸಬೇಕಾಗಿದ್ದು ಅವಶ್ಯಕತೆ ಸಿಂಧನೂರಿಗೆ ಬೇಕಾಗಿದೆ. ಕೇವಲ ಜಾತಿಯನ್ನು ಮುಂದಿಟ್ಟುಕೊಂಡು ಇನ್ನು ಸುಳ್ಳು ಭರವಸೆಗಳನ್ನು ಕೊಡ್ತಕ್ಕಂಥ ವ್ಯಕ್ತಿಗಳಿಗೆ ನಾವು ಮತದಾನ ಮಾಡೋದನ್ನು ಬಿಟ್ಟು ಯಾರು ಜನರ ನಾಡಿಮಿಡಿತವನ್ನು ತಿಳಿದುಕೊಂಡು ಜನರ ಜೊತೆ ಸ್ಪಂದನೆ ಮಾಡ್ತಾರೋ, ಜನರಿಗಾಗಿಗೋಸ್ಕರ ತಮ್ಮ 5 ವರ್ಷಗಳ ಅಧಿಕಾರದ ಅವಧಿಯಲ್ಲಿ ಜನಸೇವೆಯ ಮಾಡುವ ಒಂದು ಮನೋಭಾವನೆಯನ್ನು ಇಟ್ಕೊಂಡಿರ್ತಾರೋ ಅಂಥ ವ್ಯಕ್ತಿಗಳನ್ನು ವಿಧಾನಸಭೆಗೆ ಕಳಿಸಿದಾಗ ಮಾತ್ರ ಸಿಂಧನೂರಿನ ಅಭಿವೃದ್ಧಿ ಆಗೋಕ್ಕೆ ಮೂಲ ಕಾರಣವಾಗುತ್ತೆ. ಈ ಥರ ನಾವು ನೋಡಿದಾಗ ನಮ್ಮ ಸಿಂಧನೂರು ತಾಲೂಕಿನಲ್ಲಿ 2 ರಾಷ್ಟ್ರೀಯ ಪಕ್ಷಗಳು ಹಾಗೂ ಒಂದು ಪ್ರಾದೇಶಿಕ ಪಕ್ಷ ಪ್ರಬಲವಾಗಿ ಸಿಂಧನೂರಿನ ಒಂದು ಚುನಾವಣೆಯ ಕಣದಲ್ಲಿ ಪ್ರಚಾರವನ್ನು ನಡೆಸ್ತಾ ಇವೆ. ಈ 3 ಪಕ್ಷಗಳಲ್ಲಿ 2 ರಾಷ್ಟ್ರೀಯ ಪಕ್ಷ, ಒಂದು ಪ್ರಾದೇಶಿಕ ಪಕ್ಷ. ಪ್ರಾದೇಶಿಕ ಪಕ್ಷಕ್ಕೆ ಯಾಕೆ ನಾವು ಮತದಾನ ಮಾಡಬೇಕಂದ್ರೆ, ರೈತರ ನಾಡಿಮಿಡಿತವನ್ನು ಅರಿತುಕೊಂಡು ರೈತರ ಜೀವನದಲ್ಲಿ ಇರತಕ್ಕಂಥ ಕುಂದುಕೊರತೆಗಳನ್ನು ಅತ್ಯಂತ ಸಮೀಪದಲ್ಲಿ ಕಂಡು ಕಳೆದ ಸಾರಿ 1 ವರ್ಷ 1 ತಿಂಗಳ ಅಧಿಕಾರದ ಅವಧಿಯಲ್ಲಿ ರೈತರ ಸಂಪೂರ್ಣ ಸ್ಥಾನವನ್ನು ಮಾಡಿರ್ತಕ್ಕಂಥ ಪಕ್ಷ ಯಾವುದಾದ್ರಿದ್ರೆ ಅದು ಪ್ರಾದೇಶಿಕ ಪಕ್ಷ. ಕುಮಾರಣ್ಣನ ಸರ್ಕಾರ ತಲಾ 2 ಲಕ್ಷ ರೂಪಾಯಿಯವರೆಗೆ ರೈತರ ಸಾಲವನ್ನು ಮನ್ನಾ ಮಾಡಿತು. ನುಡಿದಂತೆ ನಡೆದಂಥ ಸರ್ಕಾರ ಅದು. ಅದಕ್ಕಾಗಿ ಜಾತ್ಯತೀತ ಜನತಾದಳವನ್ನು ನಾವು ಬೆಂಬಲಿಸಬೇಕು. ಈ ಸರಿ ಜಾತ್ಯತೀತ ಜನತಾದಳವನ್ನು ಅಧಿಕಾರಕ್ಕೆ ತರಲು ಸಿಂಧನೂರು ತಾಲೂಕಿನ ಸಮಸ್ತ ನಾಗರಿಕ ಬಂಧುಗಳು JDSನ ಅಭ್ಯರ್ಥಿಯಾಗಿರ್ತಕ್ಕಂಥ ಅಭಿವೃದ್ಧಿಯ ಅಧಿಕಾರರಾಗಿರ್ತಕ್ಕಂಥ ಸಿಂಧನೂರು ಜನರ ನಾಡಿಮಿಡಿತವನ್ನು ಅರಿತುಕೊಂಡಿರ್ತಕ್ಕಂಥ ಸನ್ಮಾನ್ಯ ವೆಂಕಟರಾವ್ ನಾಡಗೌಡರಿಗೆ ನಮ್ಮ ಅತ್ಯಮೂಲ್ಯವಾದ, ಪ್ರಚಂಡವಾದ ಹಾಗೂ ಸಮಂಜಸವಾದಂಥ ಒಂದು ಮತವನ್ನು ಕೊಟ್ಟು ಅತ್ಯಂತ ಪ್ರಚಂಡ ಬಹುಮತದಿಂದ ಮತ್ತೊಮ್ಮೆ ಸಿಂಧನೂರಿಗೆ ಶಾಸಕನನ್ನು ಆಯ್ಕೆ ಮಾಡಿದರೆ ಉಳಿದಿರ್ತಕ್ಕಂಥ ಎಲ್ಲ ಅಭಿವೃದ್ಧಿ ಕಾರ್ಯಗಳು ಸಂಪೂರ್ಣ ಆಗ್ತಾವನ್ನೋ ಮಾತನ್ನು ನಾನು ಈ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನುಡಿದಂತೆ ನಡೆದಿರ್ತಕ್ಕಂಥ ಶಾಸಕ ಯಾರಾದರೆ ಸನ್ಮಾನ್ಯ ವೆಂಕಟರಾವ್ ನಾಡಗೌಡರು. ಯಾಕಂದರೆ ಹಲವಾರು ಕೆಲಸಗಳನ್ನು ಮಾಡಿದ್ದಾರೆ. ಇವತ್ತು ಅವರಿಗೆ ಶ್ರೀರಕ್ಷೆ ಯಾವುದು ಅಂದರೆ, ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ನಮ್ಮ ಪಕ್ಷವನ್ನು ಬಿಟ್ಟು ಹೋದರು. ಆದರೆ ನಾಡಗೌಡರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ಜನರ ಕಣ್ಮುಂದೆಗಳಿವೆ. ಈ 2008ರಲ್ಲಿ ಅವರು ಆಯ್ಕೆಯಾದಾಗ ಅವರು ಪ್ರಮುಖವಾಗಿರ್ತಕ್ಕಂಥ ಮಿನಿ ವಿಧಾನಸೌಧವನ್ನು ಹಾಗೂ ಬಸ್ ಸ್ಟ್ಯಾಂಡನ್ನು 100 ಬೆಡ್ಡಿನ ಹಾಸ್ಪಿಟ್ಲನ್ನು ತರೋದರಲ್ಲಿ ಮುಂದಾದರು. ಅದಾದ ನಂತರ 2018ರಿಂದ ಆಯ್ಕೆಯಾದ ಮೇಲೆ ಸಿಂಧನೂರಿನಲ್ಲಿರ್ತಕ್ಕಂಥ ಎಲ್ಲ ಆಫೀಸುಗಳನ್ನು, ಕಟ್ಟಡಗಳನ್ನು ತಂದರು. ಉದಾಹರಣೆಗೆ ನಮ್ಮದು ರಂಗಮಂದಿರ ಇರ್ಬೋದು, ಆಮೇಲೆ ಲ್ಯಾಂಡ್ ಆರ್ಮಿ ಆಫೀಸ್ ಇರ್ಬೋದು, ಇನ್ನೂ ಅನೇಕ ಬಿಲ್ಡಿಂಗ್ಗಳನ್ನು ತಂದರು. ಮೊರಾರ್ಜಿ ಶಾಲೆಗಳನ್ನು ಕಟ್ಟಿದರು. ರೈತರ ಬದುಕು ಹಸನಾಗೋದಕ್ಕೆ ಹರಿದು ಹೋಗುವಂಥ ನೀರನ್ನು ಎತ್ತಿ ರೈತನ ಹೊಲಗೆ ಕೊಟ್ಟಿರ್ತಕ್ಕಂಥ ಶಾಸಕ ಯಾರಾದರಿದ್ರೆ ಅದು ಸನ್ಮಾನ್ಯ ವೆಂಕಟರಾವ್ ನಾಡಗೌಡರು. ಪಿಕಪ್ಗಳನ್ನು ಮಾಡಿ ಇವತ್ತು ಹಲವಾರು ರೈತರ ಬದುಕನ್ನು ಹಸನು ಮಾಡಿದ್ದಾರೆ. ಪಿಕಪ್ನಿಂದ ಪ್ರಯೋಜನ ಪಡೆದಿರ್ತಕ್ಕಂಥ ರೈತರು 3 ಬೆಳೆಗಳನ್ನು ಪಡೆದು ತಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಂಡಿದ್ದಾರೆ, ಅವರ ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಅದಕ್ಕಾಗಿ ಮತದಾರರ ಆಲೋಚನೆ ಮಾಡಿ ಮತದಾನಕ್ಕಿರುವಂಥ ಶಕ್ತಿಯನ್ನು, ಆ ಮತದಾನ ಯಾವ ರೀತಿ ಮಾಡಿದರೆ ನಮ್ಮ ಬದುಕು ಹಸನಾಗುತ್ತೆ ಅನ್ನೋದಕ್ಕೆ ನಮ್ಮ ಪವಿತ್ರವಾಗಿರ್ತಕ್ಕಂಥ ಮತದಾನ ನಮ್ಮ ಬದುಕನ್ನು ಕಟ್ಟುವಂಥ ಶಕ್ತಿ ಇದೆ. ಅದಕ್ಕಾಗಿ ನಾವು ಜಾತ್ಯತೀತ ಜನತಾದಳದ ಅಭ್ಯರ್ಥಿಯಾಗಿರುವಂಥ ಸನ್ಮಾನ್ಯ ವೆಂಕಟರಾವ್ ನಾಡಗೌಡರಿಗೆ ಆರಿಸಿ ಕಳಿಸೋಣ. ಅದಕ್ಕಾಗಿ ಸಿಂಧನೂರಿನ ಸಮಸ್ತ ನಾಗರಿಕರಲ್ಲಿ ನಾನು ನಮ್ರತೆಯಿಂದ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಜಾತ್ಯತೀತ ಜನತಾದಳಕ್ಕೆ
ತಮ್ಮ ಅಮೂಲ್ಯವಾದ ಮತವನ್ನು ಹಾಕಿ ಪ್ರಚಂಡ ಬಹುಮತದಿಂದ ನಾಡಗೌಡರನ್ನು ಆರಿಸಿ ತರಬೇಕಾಗಿ ವಿನಂತಿ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರವಾಗಿ ವೀಕ್ಷಿಸಿ ವೈಭವ ಟಿವಿ. ವಂದನೆಗಳೊಂದಿಗೆ ದೇವಿಕಾ ಚನ್ನಬಸವ.